Hello children, let's begin today's class from 3rd standard English 9th lesson, The Wise Lion and the Fearful Hare. The wise lion means a clever, intelligent lion and a fearful hare. Fearful ಅಂದರೆ ಭಯ ಪಟ್ಕೊಂಡಿರುವಂಥದ್ದು hare. Hare is it is a separate species. ಅಂದರೆ ಮೊಲ ಥರ ಅಲ್ಲ, ರ್ಯಾಬಿಟ್ ಥರ ಅಲ್ಲ, ಇಟ್ ಈಸ್ ಜಸ್ಟ್ ಬಿಗ್ಗರ್ ಆ್ಯಂಡ್ ಇಟ್ ಹ್ಯಾಸ್ ಅ ಲಾಂಗ್ ಇಯರ್. ಆ ಥರ ಡಿಫ್ರೆಂಟ್ ಸಪ್ರೇಟ್ ಸ್ಪೇಸಿಸ್ ಇದು. ರ್ಯಾಬಿಟಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಹೇರ್ ಅಂತ ಹೇಳ್ತೀವಿ. ಸೊ ಇಟ್ ವಾಸ್ ಅ ನೈಸ್ ಸನ್ನಿ ಡೇ. ಸನ್ನಿ ಡೇ ಅಂದರೆ ಒಳ್ಳೆ ಬಿಸಿಲು ಬಿದ್ದಿದೆ. ಇಟ್ಸ್ ಅ ಸನ್ನಿ ಡೇ. ಹೋನು ದ ಹೇರ್. Here the name of a hare is Honu. So what Honu was doing? He was resting lazily under the banyan tree. ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ. ಲೇಜಿ ಅಂದರೆ ಡೂಯಿಂಗ್ ನಥಿಂಗ್, ಏನು ಮಾಡಿದೆ ಆರಾಮಾಗಿ ಬನಿಯನ್ ಟ್ರೀ ಕೆಳಗೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾನೆ. ವೆನ್ ಅ ವಿಯರ್ಡ್ ಥಾಟ್ ಕ್ರಾಸ್ಡ್ ಹಿಸ್ ಮೈಂಡ್. ಒಂದು ಯಾವುದೋ ವಿಯರ್ಡ್ ಅಂದರೆ ವಿಚಿತ್ರ ಥಾಟ್ ಬರುತ್ತೆ ಅವನ ಮೈಂಡಲ್ಲಿ. ಏನು ವಿಚಿತ್ರ ಥಾಟ್? ವಾಟ್ ವುಡ್ ಹ್ಯಾಪನ್ ಇಫ್ ದ ಅರ್ತ್ ವೇರ್ ಟು ಬ್ರೇಕ್ ಅಪ್? ಹಿ ವಾಂಟೆಡ್. ಏನು ಥಾಟ್ ಬರುತ್ತೆ? ಏನಾಗುತ್ತೆ ಅರ್ತ್ ಬ್ರೇಕ್ ಆದರೆ, ಭೂಮಿ ಈಗ ಬ್ರೇಕ್ ಆಗಿ ತುಂಡಾಗಿದ್ರೆ, ಬಿರುಕಾದ್ರೆ ಅಂತ ಏನಾಗುತ್ತೆ ಅಂತ ಆ ಥರದ್ದು ವಿಚಿತ್ರ ಥಾಟ್ ಬರ್ತದೆ. ಹಿ ವಾಂಟೆಡ್. ಜಸ್ಟ್ ದೆನ್ ಹಿ ಹರ್ಡ್ a thud. A thud means a dull sound followed by a rumbling sound. Rumbling means a continuous deep sound. ಅದೇ ಯೋಚನೆ ಬರ್ತಾ ಇರ್ತದೆ. ಎಕ್ದಮ್ ಥರ್ಡ್ ಅಂತ ಸೌಂಡ್ ಬರುತ್ತೆ ಡಲ್ ಆಗಿ. ಆನಂತರ ಆ ಸೌಂಡ್ ಕಂಟಿನ್ಯೂ ಆಗಿ ಆಗ್ತಾನೆ ಇರ್ತದೆ, ಕಂಟಿನ್ಯೂಸ್ ಡೀಪ್ ಸೌಂಡ್. ಓ ಇಟ್ ವಾಸ್ ಹ್ಯಾಪನ್ಡ್. ಇವನೇನೋ ಯೋಚನೆ ಮಾಡ್ತಾ ಇರ್ತಾನಲ್ಲ, ವಿಯರ್ಡ್ ಥಾಟ್, ವಿಚಿತ್ರ, ಏನಾಗುತ್ತೆ ಅರ್ತ್ ಬ್ರೇಕ್ ಆದರೆ ಅಂತ. ಆವಾಗ ಸೌಂಡ್ ಬಂದ ಕೂಡಲೇ ಅವನಿಗೆ ಅನಿಸುತ್ತೆ, ಓ ಇಟ್ ಹ್ಯಾಸ್ ಹ್ಯಾಪೆಂಡ್, ಆಗಿಬಿಡ್ತು, ನಾನು ಜಸ್ಟ್ ಯೋಚನೆ ಮಾಡಿದೆ ಬಟ್ ಇದು ಆಗಿಬಿಟ್ಟಿದೆ ಈಗ ಅಂತ. ಥಾಟ್ ದ ಹೇರ್. ದ ಅರ್ತ್ ಈಸ್ ಬ್ರೇಕಿಂಗ್ ಅಪ್. ಅಪ್ಪ, ಅರ್ತ್ ಏನಾಗ್ತಾ ಇದೆ? ಬ್ರೇಕ್ ಆಗ್ತಾ ಇದೆ. ಹಿ ಜಂಪ್ಡ್ ಅಪ್ ಆ್ಯಂಡ್ ಸ್ಟಾರ್ಟೆಡ್ ರನ್ನಿಂಗ್. ಅಯ್ಯೋ, ಅಲ್ಲಿಂದ ಜಂಪ್ ಮಾಡ್ಕೊಂಡು ಸ್ಟಾರ್ಟೆಡ್ ರನ್ನಿಂಗ್. ಹಿ ಮೆಟ್ ಅನದರ್ ಹೇರ್ ಆನ್ ದ ವೇ. ಹಿ ವಾಸ್ ಹೆಂಕೋ. ಮತ್ತೊಂದು ಹೇರಿಗೆ ಸಿಗ್ತಾನೆ, ಅವನ ಹೆಸರು ಹೆಂಕೋ ಆಗಿರ್ತದೆ. ವೈ ಆರ್ ಯು ರನ್ನಿಂಗ್ ಸೋ ಫಾಸ್ಟ್ ಆಸ್ಟ್ ಹೆಂಕೋ. ಯಾಕೆ ಇಷ್ಟು ಜೋರಾಗಿ ರನ್ ಮಾಡ್ತಾ ಇದೆಯಾ? ವೈ ಆರ್ ಯು ರನ್ನಿಂಗ್ ಸೋ ಫಾಸ್ಟ್ ಅಂತ ಕೇಳಿದಾಗ ಹೋನು ಶೌಟೆಡ್. ಹೋನು ಹೇಳ್ತಾನೆ, ದ ಅರ್ತ್ ಈಸ್ ಬ್ರೇಕಿಂಗ್ ಅಪ್, ಯು ಬೆಟರ್ ರನ್ ಟು. ಅರ್ತ್ ಬ್ರೇಕ್ ಆಗ್ತಾ ಇದೆ, ಬಿರುಕು ಬೀಳ್ತಾ ಇದೆ, ಸೀಳೋಗ್ತಾ ಇದೆ. ಯು ಟು ಬೆಟರ್ ಇಟ್ ರನ್, ನೀನು ಬೇಗ ಬೇಗ ಓಡು ಅಂತ ನನ್ನ ಜೊತೆ ಇದೆ. ಬೋತ್ ದ ಹೇರ್ ಸ್ಟಾರ್ಟೆಡ್ ರನ್ನಿಂಗ್ ಆ್ಯಸ್ ಫಾಸ್ಟ್ ಆ್ಯಸ್ ದೇ ಕುಡ್. ಎಷ್ಟು ಜೋರ ಅವರಿಗೆ ರನ್ ಮಾಡೋಕ್ಕಾಗುತ್ತೆ ಅಷ್ಟು ಫಾಸ್ಟಾಗಿ ರನ್ ಮಾಡ್ತಾರೆ. ಆ್ಯಸ್ ದೇ ರನ್ ದೇ ಶೌಟೆಡ್. ಓಡ್ತಾ ಹೋಗ್ಬೇಕಿದ್ರೆ ಹಾಗೆ ಶೌಟ್ ಮಾಡ್ತಾ ಹೋಗ್ತಾರೆ, ಎಲ್ಲರೂ ಕೇಳಲಿ ಅಂತ. ಏನಂತ? ದ ಅರ್ತ್ ಈಸ್ ಬ್ರೇಕಿಂಗ್ ಅಪ್, ದ ಅರ್ತ್ ಈಸ್ ಬ್ರೇಕಿಂಗ್ ಅಪ್, ರನ್ ಟು ಅ ಸೇಫರ್ ಪ್ಲೇಸ್, ಸೇವ್ ಯುವರ್ ಲೈಫ್. ಅರ್ತ್ ಬ್ರೇಕ್ ಆಗ್ತಾ ಇದೆ, ನೀವು ಬೇಗ ಬೇಗ ರನ್ ಮಾಡಿ, ಅಂದರೆ ಓಡೋಗಿ ಸೇಫ್ ಆಗಿರೋ ಪ್ಲೇಸಲ್ಲಿರಿ, ಅಂದರೆ ನಿಮ್ಮ ಜೀವವನ್ನು ನೀವು ಕಾಪಾಡಿಕೊಳ್ಳ್ರಿ, ಸೇವ್ ಯುವರ್ ಲೈಫ್. ಮೆನಿ ಹೇರ್ಸ್ ಹರ್ಡ್ ದ ವಾಯ್ಸ್. ಎಲ್ಲ ಅಲ್ಲಿರೋ ಹೇರ್ಸ್ ಎಲ್ಲ ಕೇಳ್ತವೆ ಸೌಂಡನ್ನು. ಸೂನ್ ಥೌಸಂಡ್ಸ್ ಆಫ್ ಹೇರ್ ವೇರ್ ಸ್ಕ್ಯಾಂಪರಿಂಗ್ ಥ್ರೂ ದ ಫಾರೆಸ್ಟ್. ಸೊ ಅದನ್ನು ಕೇಳಿ ಥೌಸಂಡ್ಸ್ ಆಫ್ ಹೇರ್ಸ್ ಏನು ಮಾಡ್ತಾರೆ? ಸ್ಕ್ಯಾಂಪರಿಂಗ್ ಅಂದರೆ ದೇ ಆರ್ ಆಲ್ಸೋ ರನ್ನಿಂಗ್ ವೆರಿ ಫಾಸ್ಟ್ಲಿ ಥ್ರೂ ದ ಫಾರೆಸ್ಟ್. ಹತ್ರ ಜೋರ ಜೋರ ಎಲ್ಲೆಲ್ಲೂ ಎಲ್ಲರೂ ಸೇರಿ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆನಂತರ ಅದರ್ ಆ್ಯನಿಮಲ್ಸ್ ಟೂ ಕಾಟ್ ಅಪ್ ಇನ್ ದ ಪ್ಯಾನಿಕ್. ಪ್ಯಾನಿಕ್ ಅಂದರೆ ಫಿಯರ್, ಭಯ ಪಡ್ತಾರೆ. ಬೇರೆ ಎಲ್ಲ ಆ್ಯನಿಮಲ್ಸ್ನೂ ಭಯ ಪಡ್ತಾರೆ. ದ ನ್ಯೂಸ್ ಸ್ಪ್ರೆಡ್ ಫ್ರಮ್ ಮೌತ್ ಟು ಮೌತ್ ಆ್ಯಂಡ್ ಸೂನ್ ಎವ್ರಿ ಒನ್ ನ್ಯೂ ದಟ್ ಅರ್ತ್ ವಾಸ್ ಬ್ರೇಕಿಂಗ್ ಅಪ್. ಹಾಗೆ ಒಬ್ಬರು ಬಾಯಿಂದ ಇನ್ನೊಬ್ಬರು ಬಾಯಿಗೆ ಎಲ್ಲದು ಈ ನ್ಯೂಸು ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ, ಪಾಸ್ ಆಗಿಬಿಡ್ತದೆ. ಎಲ್ಲರೂ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ಈ ಅರ್ತ್ ಬ್ರೇಕ್ ಆಗ್ತಾ ಇದೆ ಅಂತ.
It was not long before the whole jungle was on the move. ಸ್ವಲ್ಪ ಹೊತ್ತಿಗೆ ಎಲ್ಲ ಜಂಗಲ್ ಅಲ್ಲಿರೋ ಅಷ್ಟು ಪ್ರಾಣಿಗಳು ಒಂದು ಕಡೆ ಒಂದು ಕಡೆ ಓಡಾಡ್ತಿರ್ತವೆ. ಅದರಲ್ಲಿ ಯಾರ್ಯಾರು ಬರ್ತಾರೆ? ರೆಪ್ಟೈಲ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್, 4-footed ಆ್ಯನಿಮಲ್ಸ್. ಅಂದರೆ ರೆಪ್ಟೈಲ್ಸ್ ಅಂದರೆ ಈ ಲಿಸರ್ಡ್, ಸ್ನೇಕ್ಸ್ ಬರ್ತದಲ್ಲ, ಕ್ರೊಕೊಡೈಲ್ಸ್ ಆ ಥರದ್ದು, ಅದೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇನ್ಸೆಕ್ಟ್ಸ್ ಎಲ್ಲ ಹುಳುಗಳು, ಬರ್ಡ್ಗಳು, ಪಕ್ಷಿಗಳೆಲ್ಲದು. ಅನಂತರ 4-footed ಆ್ಯನಿಮಲ್, 4 ಕಾಲಿರೋ ಆ್ಯನಿಮಲ್ಗಳು ಎಲ್ಲದು ಒಂದು ಕಡೆಯಿಂದ ಒಂದು ಕಡೆ. ವೈಲ್ಡ್ ಡಿಸಾರ್ಡರ್ ಆ್ಯಂಡ್ ದೇರ್ ಕ್ರೈಸ್ ಆಫ್ ದ ಟೆರರ್ ಫೀಲ್ಡ್ ಇನ್ ದೇರ್. ಆ ಸೈಡ್ ಈ ಸೈಡ್ ಓಡಾಡ್ಕೊಂಡು ಅವ್ರದ್ದು ಸೌಂಡ್ ಎಲ್ಲ ಕಡೆ ತುಂಬಿಕೊಂಡು ಅಂದರೆ ಫುಲ್ ಕವರ್ ಆಗಿಬಿಡ್ತದೆ ಆ ಜಂಗಲಲ್ಲಿ. ದ ಲಯನ್ ಸ್ಟ್ಯಾಂಡಿಂಗ್ ಇನ್ ದ ಹಿಲ್ ಲಾಕ್ ಸೋ ದ ಆ್ಯನಿಮಲ್ ರನ್ನಿಂಗ್ ಆ್ಯಂಡ್ ವಾಂಡರ್ಡ್ ವಾಟ್ ವಾಸ್ ಗೋಯಿಂಗ್ ಆನ್. ಅಲ್ಲಿ ಹಿಲ್ಲಲ್ಲಿ ಮೇಲೆ ಹಿಲ್ಲಾಕಲ್ಲಿ ಲಯನ್ ಇಟ್ಕೊಂಡಿರ್ತದೆ. ಇವರೆಲ್ಲ ಸೊ ದ ಲಯನ್ ವಾಸ್ ವಂಡರ್ಡ್, ಯಾಕೆ ಎಲ್ಲ ಆ್ಯನಿಮಲ್ಸ್ ಒಂದು ಕಡೆ ಇನ್ನೊಂದು ಕಡೆ ಓಡಾಡ್ತೀವಿ, ವಾಟ್ಸ್ ಗೋಯಿಂಗ್ ಆನ್ ಲೈಕ್. ಹಿ ಹೇಸ್ಟನ್ ಡೌನ್ ದ ಹಿಲ್ ಆ್ಯಂಡ್ ಸ್ಟುಡ್. ಅಂದರೆ ಫಾಸ್ಟಾಗಿ ಬೇಗ ಕೆಳಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿ. ಇನ್ ಫ್ರಂಟ್ ಆಫ್ ದ ಹೋರ್ಡ್ ಇಸ್ ಎ ಲಾರ್ಜ್ ಗ್ರೂಪ್. ಎಲ್ಲ ಗ್ರೂಪ್ ಹತ್ರ ಬಂದು ನಿಂತ್ಕೊಂಡ್ಬಿಡುತ್ತೆ. ಆ್ಯಂಡ್ ಕಾಲ್ಡ್ ಫಾರ್ ಇಟ್ ಟು ಸ್ಟಾಪ್. ಎಲ್ಲಿ ಓಡಾಡ್ತಾ ಇದ್ದೀರಾ, ಸ್ಟಾಪ್ ಮಾಡಿ ಅಂತ ನಿಲ್ಲಿಸ್ಬಿಡ್ತಾನೆ. ದ ಪ್ಯಾರೆಟ್ ಅಲೈಟಿಂಗ್ ಆನ್ ಅ ರಾಕ್ ಶೀಟ್ ದ ಅರ್ತ್ ಈಸ್ ಬ್ರೇಕಿಂಗ್ ಅಪ್. ಆ ಥರ ಕೇಳಿದ ಕೂಡಲೇ ಅಲ್ಲಿನ ಒಂದು ಪ್ಯಾರೆಟ್ ಇರುತ್ತೆ ಆ ರಾಕ್ ಮೇಲೆ. ಅದು ಹೇಳುತ್ತೆ ಅ ಲೌಡ್ ಕ್ರೈ, ಅಂದರೆ ಜೋರಾಗಿ, ಅರ್ತ್ ಈಸ್ ಬ್ರೇಕಿಂಗ್ ಅಪ್, ಅರ್ತ್ ಬ್ರೇಕ್ ಆಗ್ತಾ ಇದೆ ಅಂತ ಲೌಡಾಗಿ ಹೇಳುತ್ತೆ, ಜೋರಾಗಿ. ಲಯನ್ ಹೂ ಸೆಡ್ ಸೋ, ಯಾರು ಹೇಳಿದ್ರು? ಪ್ಯಾರೆಟ್ ಐ ಹರ್ಡ್ ಇಟ್ ಫ್ರಮ್ ದ ಮಂಕೀಸ್, ನಾನು ಮಂಕಿಯಿಂದ ಕೇಳ್ಪಟ್ಟೆ ಅಂತ ಹೇಳ್ತಾರೆ. ವೆನ್ ದ ಮಂಕೀಸ್ ವೇರ್ ಆಸ್ಕ್ಡ್ ದೇ ಸೆಡ್ ದೇ ಹರ್ಡ್ ಇಟ್ ಫ್ರಮ್ ದಿ ಟೈಗರ್ಸ್. ಅನಂತರ ಏನಂದರೆ ಮಂಕೀಸಿಂದ ಕೇಳಿದೆ ಅಂತ ಪ್ಯಾರೆಟ್ ಹೇಳಿದ ಕೂಡಲೇ, ಸೊ ಮಂಕೀಸಿಗೆ ಯಾರು ಹೇಳಿದ್ರು ಅಂತ ಹೇಳಿದಾಗ, ಸೊ ಮಂಕೀಸ್ ಏನು ಹೇಳ್ತಾರೆ? ದೇ ಹರ್ಡ್ ಫ್ರಮ್ ದಿ ಟೈಗರ್ಸಿಂದ ಕೇಳ್ಪಟ್ಟೆ ಅಂತಾರೆ. ಲಯನ್ ಹೂ ಟೋಲ್ಡ್ ದ ಟೈಗರ್ಸ್ಗೆ ಯಾರು ಹೇಳಿದ್ರು? ವೇರ್ ಡಿಡ್ ದೇ ಗೆಟ್ ದ ನ್ಯೂಸ್ ಫ್ರಮ್, ಅವರಿಗೆ ನ್ಯೂಸ್ ಎಲ್ಲಿಂದ ಬಂತು ಅಂತ ಕೇಳಿದಾಗ, ವೆನ್ ದ ಲಯನ್ ಎನ್ಕ್ವೈರ್ಡ್ ಅಬೌಟ್ ದ ಸೋರ್ಸ್ ಆಫ್ ದ ರೂಮರ್ ಆಲ್ ದ ಆ್ಯನಿಮಲ್ಸ್ ಸ್ಟಾರ್ಟೆಡ್ ಪಾಯಿಂಟಿಂಗ್ ಅಟ್ ಒನ್ ಅನದರ್. ಯಾರು ಅಂತ ಹೇಳಿದರು ಅಂತ ಕೇಳೋಕ್ಕೆ ಲಯನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಒಬ್ರಿಗೊಬ್ರು ಅವರಿಂದ ಇವನಿಂದ ಅಂತ ಪಾಯಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ವೆನ್ ದ ಹೇರ್ಸ್ ವೇರ್ ಇಂಪ್ಲಿಕೇಟೆಡ್ ದೇ ಟು ಪಾಯಿಂಟೆಡ್ ಟು ಒನ್ ಅನದರ್. ಆನಂತರ ಲಾಸ್ಟಿಗೆ ಹೇರ್ ಹತ್ರ ಬರ್ತಾರೆ. ಅಂದರೆ ಹೇರ್ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಇಷ್ಟೆಲ್ಲ ಥೌಸಂಡ್ಸ್ ಆಫ್ ಹೇರ್ ಇರ್ತಾರೆ. ದೇ ವೇರ್ ಪಾಯಿಂಟಿಂಗ್ ಈಚ್ ಅದರ್ ಅಂಟಿಲ್ ಹೋನು ವಾಸ್ ಐಡೆಂಟಿಫೈಡ್ ಆ್ಯಸ್ ದ ಫಸ್ಟ್ ಸೋರ್ಸ್ ಆಫ್ ದಿ ರೂಮರ್. ಅಂದರೆ ಆ ಇನ್ಫಾರ್ಮೇಷನ್, ರೂಮರ್ ಅಂದರೆ ದ್ಯಾಟ್ ಇನ್ಫಾರ್ಮೇಷನ್ ಮೇ ಬಿ ಕರೆಕ್ಟ್ ಆರ್ ಮೇ ನಾಟ್ ಬಿ ಕರೆಕ್ಟ್. ಲಾಸ್ಟಿಗೆ ಫೈಂಡ್ ಔಟ್ ಮಾಡ್ತಾರೆ ಯಾರು ಹೇಳ್ತಾ ಇರೋದು, ಹೋನು ಹೇಳ್ತಾನೆ ಅಂತ ಗೊತ್ತಾಗುತ್ತೆ. ಅವರಿಂದ ಇವರಿಂದ ಎಲ್ಲ ಪಾಸಾಗಿ ಲಾಸ್ಟಿಗೆ ಹೋನು ಅಂತ ಐಡೆಂಟಿಫೈ ಆಗುತ್ತೆ. ದ ಲಯನ್ ಆಸ್ಕ್ಡ್ ಹೋನು, ವಾಟ್ ಮೇಡ್ ಯು ಥಿಂಕ್ ದ ಅರ್ತ್ ಈಸ್ ಬ್ರೇಕಿಂಗ್ ಅಪ್. ನಿನಗೆ ಯಾಕೆ ಹಂಗೆ ಅನಿಸ್ತಾ ಇದೆ ಅರ್ತ್ ಬ್ರೇಕಿಂಗ್ ಅಪ್ ಆಗ್ತಾ ಇದೆ ಅಂತ ಕೇಳ್ತಾನೆ. ಹೋನು ವಾಸ್ ಟ್ರಂಬ್ಲಿಂಗ್ ವಿತ್ ದ ಫಿಯರ್. ಟ್ರಂಬ್ಲಿಂಗ್ ಮೀನ್ಸ್ ಹಿ ವಾಸ್ ಶೇಕಿಂಗ್, ಭಯದಿಂದ ಶೇಕ್ ಆಗ್ತಾ ಇರ್ತಾನೆ. ಹಿ ರಿಪ್ಲೈಡ್ ಐ ಹರ್ಡ್ ಇಟ್, ನಾನು ಕೇಳಿದೆ. ಐ ಹರ್ಡ್ ಇಟ್ ಕ್ರ್ಯಾಕಿಂಗ್ ವಿತ್ ಮೈ ಓನ್ ಇಯರ್ಸ್. ನನ್ನ ಕಿವಿಗಳಿಂದ ನಾನೇ ಕೇಳಿದ್ದೀನಿ ಬ್ರೇಕ್ ಆಗ್ತಾ ಇರೋದು, ಕ್ರ್ಯಾಕ್ ಆಗ್ತಾ ಇರೋದು ಅಂತ ಹೇಳ್ತಾನೆ. ಅಂತ ಹೇಳ್ತಾನೆ. ಐ ಹರ್ಡ್ ದ ಥಡ್ ಆ್ಯಂಡ್ ದಿ ರಾಂಬ್ಲಿಂಗ್. ಥಡ್ ಅಂತ ಸೌಂಡ್ ಬರುತ್ತು, ಡಲ್ ಸೌಂಡ್. ಅನಂತರ ಅದು ಕಂಟಿನ್ಯೂ ಸೌಂಡ್ ಬಂತು ಡೀಪ್ ಆಗಿ ಅಂತ. ಲೆಟ್ ಅಸ್ ಗೋ ಟು ದ ಪ್ಲೇಸ್ ವೇರ್ ಯು ಹರ್ಡ್ ದ ಥಡ್ ಸೆಟ್ ದ ಲಯನ್. ನಡಿ ಆ ಪ್ಲೇಸಿಗೆ ಹೋಗೋಣ, ಎಲ್ಲಿ ನೀನು ಸೌಂಡ್ ಕೇಳ್ತೀಯಾ ಅಲ್ಲಿ ಅಂತ ಹೇಳ್ತಾನೆ. ಹೋನು ಲೆಡ್ ದೆಮ್ ಅಂಡರ್ ದ ಬನಿಯನ್ ಟ್ರೀ. ಅವರಿಗೆಲ್ಲ ಕರ್ಕೊಂಡು ಬಂದು ಬನಿಯನ್ ಟ್ರೀ ಹತ್ರ ಬರ್ತದೆ. ದ ಲಯನ್ ಇನ್ವೆಸ್ಟಿಗೇಟೆಡ್ ದ ಮ್ಯಾಟರ್. ಏನೇನಾಯಿತು ಅಂತ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಹಿ ಫೌಂಡ್ ದ್ಯಾಟ್ ದ ಥರ್ಡ್, ಏನು ಫೌಂಡ್, ಎಲ್ಲಿಂದ ಬಂತು ಆ ಥರ್ಡ್ ಸೌಂಡ್ ಅಂತ ಫೌಂಡ್ ಮಾಡ್ತಾನೆ. ಹೋನು ಹ್ಯಾಡ್ ಬೀನ್ caused by the large coconut falling from the nearby tree.
ಈ ಥರ್ಡ್ ಸೌಂಡ್ ಏನಾಗಿರ್ತದೆ ಅಂದರೆ ಕೋಕೋನಟ್ ಮೇಲಿಂದ ಬಿದ್ದಿರ್ತದೆ ಅಂದ್ಕೊಂಡು ಫೈಂಡ್ ಔಟ್ ಮಾಡ್ತಾನೆ. ಯಾಕೆ ಅದು ರಾಂಬ್ಲಿಂಗ್ ಸೌಂಡ್ ಆಯಿತು, ಕಂಟಿನ್ಯೂಸ್ ಡೀಪ್ ಸೌಂಡ್ ಆಯಿತು ಅಂದರೆ ಇಟ್ ಹ್ಯಾಡ್ ಲ್ಯಾಂಡೆಡ್ ಆನ್ ದ ಪೈಲ್ಸ್ ಆಫ್ ರಾಕ್, ಅಂದರೆ ರಾಕಿನ ರಾಶಿ ಮೇಲೆ, ಕಲ್ಲಿನ ರಾಶಿ ಮೇಲೆ ಬಿದ್ದೋಗುತ್ತೆ. ಕಾಸಿಂಗ್ ಅ ಮೈನರ್ ಲ್ಯಾಂಡ್ ಸ್ಲೈಡ್, ಅಲ್ಲಿಂದ ಏನಾಗುತ್ತೆ ಆ ಕಲ್ಲುಗಳು ಸರಿತಾವಲ್ಲ ಆ ಥರ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಅದರಿಂದ ಅದು ಕಂಟಿನ್ಯೂ ಡೀಪ್ ಸೌಂಡ್ ಆಗುತ್ತೆ. ದ ಲಯನ್ ಆರ್ಡರ್, ಅನಂತರ ಲಯನ್ ಹೇಳ್ತದೆ ಗೋ ಬ್ಯಾಕ್, ಆರ್ಡರ್ ಮಾಡಿ, ಗೋ ಬ್ಯಾಕ್ ಟು ಯುವರ್ ಹೋಮ್ಸ್, ಯು ಆಲ್ ಹ್ಯಾವ್ ಮೇಡ್ ಅ ಫೂಲ್ ಆಫ್ ಯುವರ್ ಸೆಲ್ಫ್ಸ್, ನಿಮ್ಮಷ್ಟೇ ನೀವೇ ಫೂಲ್ ಆಗಿಬಿಟ್ಟಿದ್ದಾರೆ, ಏಪ್ರಿಲ್ ಫೂಲ್ ಥರ ಅಂದ್ಕೊಂಡು ಹೇಳ್ತೀವಲ್ಲ, ಯಾರ್ಯಾರೋ ಏನೇನೋ ಹೇಳ್ಕೊಂಡು ಕೇಳ್ಕೊಂಡು ಸುಮ್ಮನೆ ಪರಿಶೀಲನೆ ಮಾಡದೆ ಯಾರು ಹೇಳಿದ್ದೆಲ್ಲ ಕೇಳ್ತಾ ಕುತ್ಕೋಬಾರ್ದು. ಯಾವುದಾದ್ರೂ ಒಂದು ರೂಮರ್ ಬಂದರೆ ಅದು ಕರೆಕ್ಟಾ ಇಲ್ಲ ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ಅವ್ರು ಹೇಳ್ದೆ ಇವ್ರು ಹೇಳ್ದೆ ಅಂತ ಕೇಳೋದಲ್ಲ ಅಂದ್ಕೊಂಡು ಹೋಗಿ ನಿಮ್ಮ ಮನೆಗಳಿಗೆಲ್ಲ ನೀವೇ ಫೂಲ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ದ ಅರ್ತ್ ಈಸ್ ಸೇಫ್, ನೆಕ್ಸ್ಟ್ ಟೈಮ್ ಚೆಕ್ ದ ರೂಮರ್ ಬಿಫೋರ್ ಆ್ಯಕ್ಟಿಂಗ್ ಇಟ್. ಅರ್ತ್ ಸೇಮ್ ಇದೆ, ನೆಕ್ಸ್ಟ್ ಟೈಮ್ ಯಾರಾದರೂ ಯಾವುದಾದ್ರೂ ರೂಮರ್ ಹೇಳಿದ್ರೆ ಸ್ವಲ್ಪ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಇದ್ದಾನೆ. ಆಲ್ ದ ಆ್ಯನಿಮಲ್ಸ್ ಲೆಫ್ಟ್ ದ ಪ್ಲೇಸ್ ವಿತ್ ದೇರ್ ಹೆಡ್ಸ್ ಹೆಲ್ಡ್ ಲೋ ಇನ್ ದ ಶೇಮ್, ಎಲ್ಲರೂ ತನ್ನ ತಲೆ ಕೆಳಗೆ ಮಾಡ್ಕೊಂಡು ಶೇಮ್ ಫೀಲಿಂಗ್ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್, ದ ವೈಸ್ ಲಯನ್ ಆ್ಯಂಡ್ ದ ಫಿಯರ್ಫುಲ್ ಹೇರ್. ಯಾವ ಥರ ತನ್ನ ಜಾಣತನದಿಂದ ಲಯನ್ ಎಲ್ಲರಿಗೂ ರೂಮರ್ಸ್ ಎಲ್ಲ ಈ ಥರ ಸತ್ಯ ಇದೆಯೋ ಇಲ್ಲ ಅಂದ್ಕೊಂಡು ಸ್ವಲ್ಪ ಪರಿಶೀಲನೆ ಮಾಡಬೇಕು, ಆ್ಯಕ್ಟ್ ಮಾಡಬೇಕಾದ್ರೆ ಬಿಫೋರ್ ಅಂದ್ಕೊಂಡು ಹೇಳ್ತಾರೆ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ಎಂಜಾಯ್ಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.